ನಮಗೆ ಬೇಜಾರೇ ಆಗ್ತಿದೆ. ನಾವೆಲ್ಲ ಹಾಕಿದ್ದು ಚೀಟಿ ಅಂತ ಹಾಕಿದ್ವಿ ಇಲ್ಲಿ ನಾವು. ಹಾಕಿದ್ರೆ ಅದು ಅವಾಗೆಲ್ಲ ನಾವು 7,000 ಇತ್ತು. ಇವಾಗ ಅದು 1 to ಡಬಲ್ ಆಗಿಬಿಟ್ಟಿದೆ ಕ್ಲೋಸ್ ಆಗೋ ಟೈಮ್ಗೆ. ಏನು ಅಂತಲೇ ಗೊತ್ತಾಗ್ತಿಲ್ಲ. ನಾವು ಬಂಗಾರ ಅಂತ ಇನ್ನೇನು ತಗೊಳ್ಳೋದು ಅನ್ನಿಸ್ತಾ ಇದೆ ನಮಗೂ. ಇನ್ನೇನು ಹೇಳಬೇಕು ರೀ. ಕಷ್ಟ ಆಗ್ತಿದೆ ನಮಗೆ. ಅಲ್ಲ, ನಾವು 7,000ನೇ ಜಾಸ್ತಿ ಅಂದ್ಕೊಂಡಿದ್ದು. ನಾವು 6,000 ಚಿಲ್ಲರೆ ಇದ್ದಾಗ ಲೆಕ್ಕ ಹಾಕ್ಕೊಂಡ್ವಿ. ಅದು ಹಾಗಾಗಿ ದಿನಕ್ಕೂ ಅದರಲ್ಲೂ 1 ಇಯರ್ಗೆ ಇಷ್ಟೊಂದು ಡಬಲ್ ಆಗುತ್ತೆ ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ ನಾವು. ಅಂದರೆ ನಮ್ಮದು ಚೀಟಿ ಹಾಕಿದ್ವಲ್ಲ, ಕ್ಲೋಸ್ ಪರ್ಪಸ್ಗಾದರೂ ತೊಗೊಳ್ಲೇಬೇಕಲ್ವ. ಹಾಗಾಗಿ ನಾವು ಬಂದಿದ್ದೀವಿ ಅಷ್ಟೇ, ತೊಗೋಬೇಕು ಅಂತ ಹೇಳಿ. ಹಾಂ, ಆಗಲ್ಲ. ನಾವು ಅಂದ್ಕೊಂಡಿದ್ದಿದ್ದೆ ನಾವು ಬ್ಯಾಂಗಲ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಇಯರ್ಗೆ ಸೇಮ್ ರೇಟಿಗೆ ಸಿಕ್ತಿತ್ತು ಅಂದರೆ ನಮ್ಗೆ ಸ್ವಲ್ಪ ಏನೋ ಅರ್ಜೆಂಟ್ ಆಯಿತು ಅಂತ ಹೊರಟ್ಬಿಟ್ವಿ ನಾವು. ಅವತ್ತು ತೊಗೊಳಕ್ಕಾಗಲಿಲ್ಲ. ಹೋಲಿ ಚೀಟಿನಾರು ಹಾಕೋಣ ಅಂತ ಹಾಕೋಕ್ಕೆ ಹೋದ್ವಿ. ಅದು ಇವತ್ತು 1 to ಡಬಲ್ ಆಗಿಬಿಟ್ಟಿದೆ ನಮಗೆ. ಏನಂದರೆ ಇರೋದನ್ನು ಬಂಗಾರನಾರು ಉಳಿಸ್ಕೋಬೇಕು, ಇಟ್ಕೊಂಡು ಇರೋದನ್ನು ತಗೋಬೇಕು ಅಂತ ಬಂದ್ಕೊಂಡಿದ್ದೀವಿ. ಅಂದರೆ ಒಂದು ಸತಿ ಹಂಗನ್ಸುತ್ತೆ. ಇವತ್ತೆಲ್ಲ ನಾವು ಮನೇಲಿ ಅದೇ ಮಾತಾಡಿದ್ವಿ. ಇವತ್ತು ಬಿಟ್ಟು ಇನ್ನೊಂದು 10 ವರ್ಷದ, ಇವಾಗ ನಾವು 10 ವರ್ಷದ ಎಕ್ಸಾಂಪಲ್ ಕೊಡ್ತೀವಿ ಮಕ್ಕಳಿಗೆ. ನಾವೆಲ್ಲ ತೊಗೊಂಡಾಗೆಲ್ಲ ಇವ್ರದ್ದು 10 years ಬ್ಯಾಕ್ ಮ್ಯಾರೇಜ್ ಆಯಿತು. ಆ ಮ್ಯಾರೇಜ್ ಆದಾಗೆಲ್ಲ ನಾವೆಲ್ಲ ಕೇವಲ ಒಂದು 3,000 ರೂಪಾಯಿ ಹಂಗೆ ತೊಗೊಂಡಿದ್ವಿ. ಇವತ್ತು 10-12 ವರ್ಷಕ್ಕೆ ಅದು ಡಬ್ಬಲೆಲ್ಲ ತ್ರಿಬ್ಬಲ್ ಆ ಥರ ಜಾಸ್ತಿ ಆಗಿಬಿಡ್ತಾ ಇದೆ. ಆವಾಗ ಏನು ಅನಿಸುತ್ತೆ ಅಂದರೆ, ಇನ್ನೊಂದು 10 ವರ್ಷ ಬಿಟ್ಟವ್ರೆ ನಾವು ತಗೋಬೇಕಾಗಿತ್ತು ಅನಿಸುತ್ತೆ ಅನ್ನೋ ಅಂತ ಅದು ಹೇಳ್ತಾ ಇದ್ದೀವಮ್ಮ ಅಷ್ಟೇ.